ನಮಸ್ತೆ. ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೈತರು ಯಾವಾಗ್ಲೂ ಕೃಷಿ ಜೊತೆಗೆ ಉಪಕಸ ಮಾಡ್ಕೊಳ್ಳೋದು ನಾವು ಸಾಕಷ್ಟು ನೋಡ್ಕೊಂಡು ಇವರು ಉಪಕಸವನ್ನ ಮುಖ್ಯ ಕಸವಾಗಿ ಮಾಡ್ಕೊಂಡ್ರು. ಅಂದ್ರೆ ಮೊದಲಾಗಿದ್ದಲ್ಲೇ ಇವರು ಕುರಿಯನ್ನ ಸಾಕಾಣಿಕೆ ಮಾಡ್ಕೊಂಡು ಸುಮಾರು 100 ಅಲ್ಲ 200 ಈ ತರ ಜಾಸ್ತಿ ಕುರಿಗಳನ್ನ ಮತ್ತೆ ಯಾರಾದ್ರೂ ಪಾಲಿಗೆ ಬಂದ್ಬಿಟ್ಟಿದ್ದು ಅವನ್ನೆಲ್ಲ ಸೇರಿಸಿ 300-400 ಕುರಿಗಳನ್ನ ಇವರು ಸಾಕಾಣಿಕೆ ಮಾಡಿ ಕೊನೆಗೆ ಇಲ್ಲ ನಾವು ಹೊರಗಡೆ ಅಡ್ಡಾಡಿ ಮಾಡೋದ್ಕಿಂತ ಕಟ್ಟೆ ಯಾಕೆ ಮಾಡಬಾರ್ದು ಅಂತೇಳಿ ಕೆಲವೇ ಟಗರು ಮರಗಳನ್ನ ಇಟ್ಕೊಂಡು ಮಾಡ್ತಾ ಇದಾರೆ. ಅವ್ರ ಹಿಂದಿನ ಅನುಭವ ಹೆಂಗಿತ್ತು, ಈಗ ಹೆಂಗೈತಿ ಅವ್ರ ಜೊತೆಗೆ ಮಾತಾಡ್ಕೊಂತ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಆಗಿರಿ. ಹಂಗ ಈ ನಮ್ಮ ವಿಡಿಯೋಗೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ ರೀ. ನಮಸ್ಕಾರ. ನಿಮ್ಮ ಹೆಸರು? ನಮ್ಮ ಹೆಸರು ಪರಶುರಾಮ್ ಅಂತಾರೆ. ನಮ್ಮ ಫಸ್ಟ್ಗೆ ಒಂದು 200 ಕುರಿ ಇದ್ವು. 200 ಕುರಿ. ಎಷ್ಟು ವರ್ಷದಿಂದ? ಅವು ಒಂದು 8-10 ವರ್ಷದಿಂದ ಮಾಡಿದ್ವಿ. ಅದೇನಾತಂದ್ರೆ ಇವತ್ತಿಗೆ ನಡೀತಾ ಇಲ್ಲ. ಅವತ್ತಿಗೆ ಭೂಮಿ ಉಳುಮೆ ಜಾಸ್ತಿ ಮಾಡ್ತಿದ್ದಿಲ್ಲ, ಬೀಳು ಇರ್ತಿದ್ವು. ಇವಾಗ ಎಲ್ಲರೂ ಉಳುಮೆ ಮಾಡ್ತಾ ಇದಾರೆ, ಅದೆಲ್ಲ ಬಿತ್ತನೆ ಮಾಡ್ತಾ ಇದಾರೆ. ಜಾಗ ಇಲ್ಲ, ಬೀಳಿದ್ವು ಅಲ್ಲೆಲ್ಲ ಮೇಸ್ಕೊಂಡ್ ಬರ್ತಿದ್ರಿ, ನಡೀತಿತ್ತು. ಇವಾಗೆಲ್ಲ ಕೊಂಡ್ ಮೇಸದ ಪದ್ಧತಿ ಬಂತು. ಹಂಗಿದ್ರು ಕೊಂಡ್ ಮೇಸದ, ಇವಾಗ ಹಿಂಗಿದ್ರು ಕೊಂಡ್ ಮೇಸದ. ಆಮೇಲೆ ಅದಕ್ಕ ಅನುಕೂಲತೆ ಒಬ್ಬರಿಗೆ ಆಗಲ್ಲ, ಇಬ್ರು ಬೇಕು. ಇದು ಹಿಂಗಿದ್ರೆ ಒಬ್ರು ಮಾಡ್ಬೋದು, ಇದನ್ನ ಇದು ಹಿಂಗಿದ್ರೆ ಒಬ್ರು ಅದಾದ್ರೆ ಎಷ್ಟು ಜನ ಬೇಕಾಗುತ್ತೆ? ಅದಾದ್ರೆ 2-3 ಬೇಕು. ಅದಕ್ಕ ಒಬ್ರು ಮರಿ ಕಾಯಕ, ಕುರಿ ಮೇಸಕ, ಒಬ್ರು ಮರಿ ಕಾಯಕ ಬೇಕು, ಒಬ್ರು ಕುರಿ ಮೇಸಕ ಬೇಕು. ಮತ್ತೆ ಅವ್ರಿಗೇನ ಆಹಾರ ಎಲ್ಲ ಮೇಂಟೆನೆನ್ಸ್ ಅಂದ್ರೆ ಒಟ್ಟು 3 ಬೇಕು ಅದಕ್ಕ. ಇದಕ್ ಹಿಂಗಾದ್ರೆ ಇಬ್ರು ಸಾಕು, ಒಬ್ರುನು ಮಾಡ್ಬೋದು. ಒಬ್ರು ಮಾಡ್ಕೊಂಡು ಈಗ ನೀವ್ ಮಾಡ್ಕೊಂಡ್ರಲ್ಲ, ಇದೇನ್ ಬರೇ ಒಂದ್ ಕಾಮನ್ ಸೆಟ್ ಐತಿ. ಏನ್ ಒಬ್ಬೊಬ್ರು ಅಟ್ಯಾಕ್ ಮಾಡ್ತಾರ, ಒಬ್ಬೊಬ್ರು ಈ ತರ ಮಾಡ್ತಾರ. ಅದಕ್ಕೆ ಇದಕ್ಕೆ ಏನ್ ಹಟ್ಟಾಕಿ ಮಾಡೋ ಪದ್ಧತಿಲಿಂದ ಅಂದ್ರ ಅದಕ್ಕ ಬಂಡವಾಳ ಜಾಸ್ತಿ ಬೇಕು. ಆದ್ರ ಅದು ಸೇಮ್ ಇನ್ಕಮ್ ಇದೇ ಟೈಪ್ ಆಗುತ್ತ. ಆದ್ರ ಅದಕ್ಕ ಇರತಕ್ಕಂಥದ್ ಏನಂದ್ರ, ಹಟ್ಟ ಪದ್ಧತಿ ಮಾಡಿದ್ರ ಒಂದು 50 ಕುರಿ ಮಾಡಿದ್ರುನು 2 ಲಕ್ಷ ರೂಪಾಯಿ 2.5 ಲಕ್ಷ ರೂಪಾಯಿ ಬರೀ ಅಟ್ಟ ಪದ್ಧತಿ ಹೋಗುತ್ತ. ಈಗ ನಾವು ಇದನ್ನ ಮಾಡಿರೋದು ಏನಂತ ಒಂದು 50-60 ಸಾವಿರದಾಗ ಮಾಡ್ಬೋದು. 50-60 ಸಾವಿರ ಅಷ್ಟೇ ಇದ್ರೆ ಅಂದ್ರ ಅದು ಸುಮ್ನೆ ನಾವ್ ವೇಸ್ಟ್ ಖರ್ಚು ಅಂತ. ವೇಸ್ಟ್ ಮತ್ತೆ ವೇಸ್ಟ್ ಆದ್ರೆ ಏನ ತಾಂತ್ರಿಕವಾಗಿ ಏನಾರ ಲಾಭ ಐತೆ? ಇಲ್ಲ ಹೆಂಗಿಲ್ಲ? ಅದು ಎಲ್ಲ ಸೇಮ್. ಅಂದ್ರ ಮನುಷ್ಯನಿಗೆ ಕೆಲಸ ಕಮ್ಮಿ, ಸುಮ್ನ ಖಾಲಿ ನಿಮ್ಮಂತರ ಜೋಡಿ ಎಲ್ಲ ಕುಂತು ನಿಂತು ಹೊತ್ತುಗಳೈತಾರಲ್ಲ ಅಂತರ್ಗ ಚಲೋ. ನಾವ ಕೈ ಮುಟ್ಟಿ ಮಾಡಾಕಿತ್ತ 10 ಲಕ್ಷ ರೂಪಾಯಿ ಆದಾಯನ ವೇಸ್ಟ್ ಆಗುತ್ತೆ. ಅಲ್ಲಿ ಸುಮ್ನೆ ಬಂಡವಾಳ ಆಗ್ತಿ ಆಗುತ್ತೆ. ನಾವ್ ಮುಂಜಾನೆ ಕಸ ಬೆಳೆಯೋದು ಬಿಟ್ರ ಅದ್ರಾಗ ಉದ್ಯೋಗ ಕಮ್ಮಿ ಆಗಂತ ಉದ್ಯೋಗ ಏನೂ ಇಲ್ಲ. ಕಸ ಬೆಳೆಯೋದಷ್ಟೇ ಅಷ್ಟೇ ಕಮ್ಮಿ. ಮತ್ತೆ ಕುರಿ ಮರಿಗೆ ಏನ್ ಲಾಭ ಆಗುತ್ತ? ಲಾಭ ಏನಂದ್ರ, ಇದಕ್ಕ ಕಸ ಬೀಳ್ತೈತಿ ಅಂತ ಹಿಂದಲೇ ಕ್ಲೀನ್ ಮಾಡ್ತೀವಿ. ಅದಕ್ಕ ಕಸ ಕೆಳಗ್ ಹೋಯ್ತಿ ಅಂತ 2 ದಿನ ಹೆಚ್ಚಿಗೆ ಹೋಗುತ್ತೆ. ಅದನ್ನ ಬಿಟ್ರೆ ಅದ್ರಾಗ ಏನು ಅದರಿಂದ ಏನಾರ ಅದಕ್ಕೆ ಲಾಭ ಆಗುತ್ತಾ, ತೊಂದ್ರೆ ಆಗುತ್ತಾ? ಲಾಭ ಆಗುತ್ತ, ಆದ್ರ ಕೆಲಸ ಕಮ್ಮಿ ಆಗಿರ್ತೈತಿ ಅವ್ರಿಗೆ. ಕೆಲಸ ಕಡಿಮೆ, ಅಷ್ಟಕ್ಕ ನಾವು ಮಾಡ್ಬೇಕ. ಇದು ನಾವ ಮನೆಗೆ ಮಾಡೋದು, ನಾವು ಕ್ಲೀನ್ ಮಾಡ್ಬೋದು. ಇದು ಖರ್ಚಿನ ಕಡಿಮೆ ಆಗುತ್ತೆ. ಖರ್ಚು ಕಡಿಮೆ ಆಗುತ್ತ. ಈಗ 1 ಲಕ್ಷ ರೂಪಾಯಿ ಅದಕ್ಕ ಆಟದ ಪದ್ಧತಿ ಮಾಡ್ಬೇಕು, ಅದನ್ನೆಲ್ಲ ಮಾಡಿ ಅದು 1 ಲಕ್ಷ ವೇಸ್ಟ್ ಆಗುತ್ತೆ. ಅದ 1 ಲಕ್ಷ ರೂಪಾಯಿ ಮತ್ತೆ ಬೇರೆ ಏನ್ರ ಹಾಕಿದ್ರ ಅದು ಉತ್ಪನ್ನ ಜಾಸ್ತಿ. ಇನ್ನೆಷ್ಟು ಕುರಿ ಮರಿ ತಂದ ತರ್ಬೋದು, ಲಾಭ. ಈಗ ಟಗರ್ ಸಾಕಿದ್ ಚಲೋ, ಆತರ ಆಡ್ ಸಾಕಿದ್ರ ಚಲೋ ಅಂತಾರೆ. ಅದು ಚಲೋ, ಇದು ಚಲೋ. ಆದ್ರ ಅದು ವರ್ಷಕ್ಕೆ 2 ಕೊಡುತ್ತ. ಅದು ಅಡಿಗೆ ಹೋಗ್ಲೇಬೇಕು. ಇದು ಅಡಿಗೆ ಹೋಗ್ಲಿಕ್ರು ನಡಿತೈತಿ. ಇದಕ್ಕೇನಪ್ಪ ಅಂದ್ರ, ಇದು ಅಡಿಗೆ ಹೋದ್ರು ಬೇಕು, ಅಡಿಗೆ ಹೋಗ್ಲಿಕ್ರು ನಡಿತೈತಿ. ಅದು ಕಂಪಲ್ಸರಿ ಅಡಿಗೆ ಹೋಗ್ಲೇಬೇಕು. ಅದು ಕಂಟಿನ್ಯೂ. ಈಗ ಒಟ್ಟು ಮೇವ್ಗೆ ಹೊಂದಾಣಿಕೆ ಅಲ್ಲ, ಇದು ಕೆಲವು ಅಡ್ಜಸ್ಟ್ ಅಡ್ಜಸ್ಟ್ ಆಗುತ್ತೆ. ಇವನ್ನ ಕುರಿ ಮರಿ ನೀವ್ ಎಲ್ಲಿಂದ ತರ್ತೀರಿ? ಕುಕ್ಕನಪಳ್ಳಿ. ಇದೇನು ಒಂದ ತಳಿ ಇತ್ತು? ಇಲ್ಲ, ಬೇರೆ ಬೇರೆ ತಳಿ ಸಿಗ್ತಾವ್ರಿ. ನಾವು ಒಂದ ತಳಿ ತಂದಿವಿ. ಯಾವ ತಳಿ ಅದಾವ್ರಿ? ಇದು ಒಂದ ತಳಿನ ಇದು. ಆ ಕಡೆ ಕೆಂಗೂರಿ ಅಂತಾರ, ನಮ್ ಕಡೆ ಇಲ್ಲಿ ಕೊಪ್ಪಳ ತಾಲೂಕಿಗೆ ಟೆಂಗೂರಿ ಅಂತೀವಿ. ಆ ಕಡೆ ಮತ್ತೊಂದ್ ಕಡೆ ಎಳಗ ಅಂತಾರ. ಗಜೇಂದ್ರಗಡ ಎಳಗ ಅಂತಾರ. ಇದ ಗಜೇಂದ್ರ ಎಳಗ ಅಂತಾರ. ಒಂದೊಂದು ಏರಿಯಾಕ್ ಒಂದೊಂದರ. ನಮ್ಮಲ್ಲಿ ಈಗ ಏನಂತಾರ ಟೆಂಗೂರಿ ಅಂದ್ಬಿಡ್ತೀವಿ. ಇಲ್ಲ ಕೆಲವರು ಏನಂತಾರ ಕೆಂಪು ಕುರಿ ಅಂದ್ಬಿಡ್ತಾರೆ. ಇದೇ ತರನ ಆಗ ಅವ್ರವ್ರು ಹೊಂದಾಣಿಕೆಗೆ ಅವ್ರ ಇದು ಮಾತಾಡ್ತಾರ. ಆದ್ರ ಕರೆ ಕುರಿ ಹೋಗ್ಬಿಡ್ತಿ.
ಈಗ ಇದು ಬಂತು. ಇದಕ್ಕೆ ಯಾಕೆ ಒತ್ತಾಯ ಮಾಡ್ತೀವಿ ಅಂದ್ರ ಇದನ್ನ ಕತ್ತರ್ಸೋದು ಕಮ್ಮಿ ಆಗ್ತದೆ. ಅಂದ್ರ ಇದನ್ನೆಲ್ಲ ಮೇಲೆ ಉಪ್ಪು, ಉಣ್ಣಿ ಕಟಾವ್ ಇಲ್ಲ. ಹ್ಮ್. ಆ ಉಣ್ಣಿ ಕಟಾವ್ ಮಾಡ್ಬೇಕಂದ್ರ 2 ತಿಂಗಳ ಮುಂಚೆ ಕಟಾವ್ ಮಾಡ್ಬೇಕಂದ್ರ ಮತ್ತೊಂದ್ 4 ಜನ ಕಲಸ್ಬೇಕು. ಇದಕ್ಕೆ ಯಾವ್ದು ಇಲ್ಲ, ಇದು ಕೆಲ್ಸ ಇಲ್ಲ. ಇದಕ್ಕೆ ಸುಮ್ ಮೇಸೋದು. ಇದನ್ನ ಬಿಟ್ರೆ ಇದ್ರಾಗ ಏನಿಲ್ಲ. ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇಷ್ಟ. ಇದೇ ವ್ಯತ್ಯಾಸ ಅಂತ. ಈ ಕರೆ ಕುರಿ ಯಾಕೆ ಹೋಯ್ತು ಅಂತ ನಿಮ್ಮ ಅನ್ಸಿಕೆ? ಅದರಿ ಮತ್ತ ಅದಕ್ಕ ಕತ್ತರಿಸ್ಲೇಬೇಕು. ಕತ್ತರಿಸ್ಲಿಲ್ಲ ಅಂದ್ರ ಅದು ಇದಾಗತ್ತ. ಅದಕ್ಕ ಜಡ್ ಬರೋದ ಇದು ಇರ್ತೈತಿ ಚಾನ್ಸ್. 6 ತಿಂಗಳಿಗೆ ಕಂಪಲ್ಸರಿ ನೀರಿಗೆ ತೊಳಿಬೇಕು, ಕಟಾವ್ ಮಾಡಬೇಕು. ಕೆಲಸ ಜಾಸ್ತಿ ಇರ್ತೈತಿ. ಇದಕ್ಕೆ ಕೆಲಸ ಕಡಿಮೆ. ಇದಕ್ಕ ಕತ್ತರ್ಸಾರಿಲ್ಲ, ಹಂಗಾಗಿ ಅದನ್ನ ಕಮ್ಮಿ ಮಾಡ್ಬೇಕು. ಈ ಇದಕ್ಕೆ ಆಹಾರ ಏನ್ ಕೊಡ್ತೀರಿ? ಕಡ್ಲಿ ಒಟ್ರಿ, ಹಿಂಡಿ. ಕಡ್ಲೆ ಒಟ್ರೆ ಇನ್ನೇನೋ ಮೊದ್ಲ ಸ್ಟಾಕ್ ಮಾಡ್ಕೊಂತೀರ? ಇಷ್ಟೇ ಒಟ್ಟು ಎಷ್ಟು ದಿವ್ಸಕ್ಕೆ ಆಗುತ್ತೆ ಇದು ನಿಮ್ಗೆ? ಇದು 3 ತಿಂಗಳ. 3 ತಿಂಗಳ. ಒಂದ್ ಗಾಡಿ ಒಟ್ಟಿದ್ರ 3 ತಿಂಗಳ. ಎಷ್ಟು ಕುರಿ ಇದು ಟಗರ್ ಮರಿ ಅದಕ್ಕ ಮೇಯ್ತಾವ? ಒಂದ್ ಗಾಡಿಗೆ ಒಂದ್ 25 ಮರಿ ಮೇಯ್ತಾವ. 3 ತಿಂಗಳ ಒಂದು ಗಾಡಿಗೆ. 3 ತಿಂಗಳು. 3 ತಿಂಗಳು ನೀವು ಮೇಯಿಸಿ ಮಾರಾಟ ಮಾಡ್ತೀರಿ. ಅಂದ್ರ ಅದರಿಂದ ಒಂದ್ ಗಾಡಿಗೆ ಒಟ್ಟು ಆಮೇಲೆ ಒಂದ್ 2-3 ಚೀಲ ಫುಡ್ ಬೇಕು. ಆತರ ಮಾಡಿಕೊಂಡು ಮೇಯಿಸ್ಬೇಕು. ಅವ್ರು ಆ ಟೈಪ್ ಮಾಡ್ಕೊಂಡು ಮೇಯಿಸ್ಬೇಕು. ಬರೇ ಒಟ್ಟಿಲಿದ್ದನ ನಡೆಯಲ್ಲ. ಮತ್ತೇನೇನು ಸರಿ ಏನ್ ಮಾಡಲ್ಲ. ಹೌದಿತ್ತು. ಒಟ್ಟು ಹೊರಗಡೆ ತರ್ಬೋದು, ಏನ್ರ ಹುಲ್ಲು ಅಂತದೆಲ್ಲ ತರ್ಬೋದು. ನಾವು ತರಲ್ಲ. ಇವು ಏನಾರ ನೀವ್ ಈ ತರ ಮೇಯಿಸಿ ಕಾಂಪಿಟೇಷನ್ಗೆ ಉಡ್ಡಿ ಹೊಡೆಯೋದಕ್ಕ ಅದಕ್ಕೆ ಇದು ಬರಲ್ರಿ. ಇದು ಬರಲ್ಲ. ಕರೆಕ್ಟ್ ಆಗರ್ ಬರುತ್ತೆ. ಕರೆಕ್ಟ್ ಆಗಿರ್ ಬರುತ್ತೆ. ಇದು ಅಗ್ದಿ ಸ್ಮೂತ್. ಇದು ಅಂತದಕ್ಕ ಇದನ್ನ ಒತ್ತಾಯ ಕೊಡಲ್ಲ. ಇದು ನೀವು ಅಲ್ಲಿಂದ ತಂದ ಮೇಲೆ ಅಥವಾ ತರಕ್ಕಿಂತ ಮುಂಚೆ ತರಕ್ಕಿಂತ ಮುಂಚೆ ಏನೋ ಪ್ರಿಪೇರ್ ಮಾಡ್ಕೊಂತೀರಿ? ತಂದ ಮೇಲೆ ಇವಕ್ಕೇನು ಇಂಜೆಕ್ಷನ್ ಯಾವ ತರ ಮಾಡ್ತಾರೆ? ಅಲ್ಲಿ ಮಾಡಿರ್ತಾರ ಅವ್ರು ಹೊಂದಾಣಿಕೆಗೆ. ಅವ್ರದ್ದು ಬೇರೆ ಇರ್ತೈತಿ. ನಾವು ಬಂದ್ಮೇಲೆ ನಮ್ಮ ಏರಿಯಾದಕ್ಕೆ ನಾವು ಒಂದ್ PPR ಅಲ್ಲಿ ಯಾವ್ದಾರ ಒಂದ್ ಟಾಣಿಕ್ ಹಾಕ್ಯಬೇಕು. ಮತ್ತೆ ಅದಾಗಿಂದ ಮತ್ತೆ ಎಷ್ಟು ದಿವಸ? ಒಟ್ಟು 2 ತಿಂಗಳಿಗೆ ಈ ತರ ಒಮ್ಮೆ ಹಾಕಿದ್ವಿ ಅಂದ್ರ ಇದು ಹೊರಗಡೆ ಹೋಗಲ್ಲ. ಅಂತದ್ ಏನೋ ಜಡ್ ಕಾಯಿಲೆ ಕಾಣಿಸಲ್ಲ. ಹೊರಗೆ ಹೋದ್ರೆ ಜಡ್ ಜಾಸ್ತಿ. ಅಂದ್ರ ಕೆಲವು ಕುರಿ ಅಡ್ಡಾಡ್ತಿರ್ತಾವು, ಕೆಲವು ನೀರ್ ಕುಡಿತಾವು, ಗಾಳಿ ವಾತಾವರಣ, ಬಿಸಿಲಿಗೆ ಜಡ್ ಜಾಪತ್ತು ಜಾಸ್ತಿ. ಅಂದ್ರ ಗಾಳಿಯಲ್ಲಿ ಮತ್ತೆ ಬಿಸಿಲಲ್ಲೇ ರೋಗ ಬರೋದು ಜಾಸ್ತಿ ಅಂತ ನಿಮ್ಮ ಅಭಿಪ್ರಾಯ? ಅಂದ್ರೆ ಈ ತರ ಒಂದತ್ರ ಕಟ್ಟ ಹಾಕಿದ್ರ ಇದಕ್ಕೆ ಕಮ್ಮಿ ಅನಿಸುತ್ತೆ. ಫುಡ್ ಏನ್ ಕೊಡ್ತೀರಿ? ಬೇಗ ಕೊಡಕಂದ್ರ ಬೇಗ ಬರೋಕಲ್ಲ ನಿಮಗ ಮಾರಾಟ ಮಾಡಕ್? ಅದೇ ಮೆಕ್ಕೆಜೋಳದ ಅದು ಒಂದು ಕಂಪ್ನಿಲಿ ಇದ್ದನ ಫುಡ್ ರೆಡಿ ಆಗುತ್ತೆ. ಅದು ಒಂದು. ಆಮೇಲೆ ಕಡ್ಲಿ ಹಿಂಡಿ ಅಂತ ಬರುತ್ತೆ, ಅದು ಒಂದು. ಈ ಸಣ್ಣ ಜೋಳ, ಹೈಬ್ರಿಡ್ ಆಲಿ, ಬೀಜೋಳ ಆಲಿ ಅಂತ ಕೊಡ್ತೀರಿ. ಎಷ್ಟು ದಿವ್ಸಕ್ಕೆ ಎಷ್ಟು ತಿಂಗಳದ ಕುರಿ ಇವನ್ನ ಟಗರ್ ತಂದು ಎಷ್ಟು ದಿನಕ್ಕೆ ಮಾರಾಟ ಮಾಡಿ? ಒಂದು 4-5 ತಿಂಗಳು ಮರಿ. ಈಗ ಎಷ್ಟು ತಿಂಗಳದೈತಿ? ಈಗ ಒಂದ್ 5 ತಿಂಗಳ ದಾಟೈತಿ. ಈಗ 5 ತಿಂಗಳು ದಾಟೈತಿ. ಅಂದ್ರೆ ಎಷ್ಟ್ ತಿಂಗಳದ ತಂದಿದ್ರಿ ಇಲ್ಲೆಲ್ಲ? ಅಂದ್ರೆ ಇವು ಅಲ್ಲಿ ನಾವ್ ತಂದದ್ದು ಈಗ ಒಂದ್ 25 ದಿನ ಆಯ್ತು. ಅಂದ್ರೆ ಎಷ್ಟು ದಿನ ಸಾಕ್ಬೇಕು? ಈಗ ಇನ್ನೊಂದು 60-70 ದಿನ. 2 ತಿಂಗಳು. 2 ತಿಂಗಳು ಅಂದ್ರ ಪೂರಾ ಸಣ್ಣ ಆದ್ರ ಮರಿ ಅವು ಹಾಲಿನ ಮೇಲೆ ಇರ್ತವಲ್ಲ, ತಾಯಿ ಕಡೆ ಕಲ್ಪನೆ ಹೋಗಿ ಮರಿ ಇದಾಗುತ್ತೆ. ಅದಕ್ಕಾಗಿ ಒಂದ್ ಸ್ವಲ್ಪ ದೊಡ್ಡ ಸೈಜ್ ನೋಡಿ ತಂದಿರ್ತೀವಿ. ದೊಡ್ಡ ಸೈಜ್ ಆದಾಗೆಲ್ಲ ದೊಡ್ಡ ರೇಟ್ ಆಗುತ್ತೆ ಅಂತಾರ. ರೇಟ್ ಆಗುತ್ತೆ. ಅಲ್ಲಿ ಇನ್ಕಮ್ ಕಮ್ಮಿ ಇರ್ತೈತಿ ಸಣ್ಣ ಮರಿಯಾಗ. ಅನುಭವಿಸ್ತಾರೆ. ಯಾಕಂದ್ರೆ ನೀವು ಆಮೇಲೆ ಮೊದ್ಲೇ ಕುರಿ ಸುಮಾರು ಸಾಕಾಣಿಕೆ ಮಾಡಿದವ್ರ, ಈಗ ಹೊಸೊಬ್ರು ಸಾಕಾಣಿಕೆ ಮಾಡ್ತಿರ್ತಾರ. ಈಗ ಅವ್ರು ಯಾವ ತರ ಆಯ್ಕೆ ಮಾಡ್ಕೋಬೇಕು? ಇದೇ ತರಾನ ಆಯ್ಕೆ ಮಾಡಿ ದೊಡ್ಡವ ಮಾಡ್ಬೇಕು. ಅವ್ರ 5 ತಿಂಗಳ ಮರಿನ ಆಯ್ಕೆ ಮಾಡ್ತಾವ. 5 ತಿಂಗಳ ಮರಿ. 3 ತಿಂಗಳದ್ದು ಮಾಡಿದ್ರ ಮರಿಗೆ ತಾಯಿ ಮೇಲೆ ಇದು ಇರ್ತೈತಿ. ಇಲ್ಲಿ ಬಂದ್ ಹುಟ್ಲೆ ನಾವ್ ಹಾಕಿದ್ ಒಟ್ಟು ಮೇವು ತಿನ್ನಂಗಿಲ್ಲ. ಹಾಲಿನ ಮೇಲೆ ಇದು ಇರುತ್ತಲ್ಲ. ಮತ್ತ 15-20 ದಿನ ಕರಿಗ್ ಬಿಡುತ್ತದ ಮರಿ. ಕರಿಗ್ ಮತ್ ಹೊಳ್ಳಿ 1 ತಿಂಗಳು ಬೇಕದು ಪ್ರಿಪೇರ್ ಆಗ್ಬೇಕಂದ್ರ. 1 ತಿಂಗಳ ಅಂದ್ರ ಈಗ ನಾವ್ 3 ತಿಂಗಳು ಮೇಯಿಸ್ತೀವಿ, ಅವ್ರ 4 ತಿಂಗಳು ಮೇಯಿಸ್ಬೇಕು. ಹಂಗಾಗಿ ನೀವು 3 ತಿಂಗಳಿಗೆ ಈಗ ನೀವು 5 ತಿಂಗಳು ತಂದ ಮರಿಗೆ ನೀವು ಕೊಡುವಾಗ 8 ತಿಂಗಳಾಗಿರುತ್ತೆ. ಅವಾಗ ಏನ್ ರೇಟ್ ಆಗಿರುತ್ತೆ? ಇವಾಗ ಏನ್ ರೇಟ್? ನಾವ್ ಇವಾಗ ತಂದಿರೋದು 7.5 ಹಂಗ. ಅವಾಗ ಹೋಗುತ್ತೆ ಒಂದು 12-13 ಸಾವಿರ ಹೋಗುತ್ತೆ. 12 ಅಂದ್ರೆ ಡಬಲ್ ಆಗ್ಬಿಡುತ್ತೆ. ಒಂದೊಂದು ಮರಿ ಡಬಲ್ ಆಗ್ಬೋದು. ಸ್ವಲ್ಪ 1,000 ಕಮ್ಮಿ. ಒಟ್ಟು ಒಂದ್ ಮರಿಗೆ ಅಷ್ಟ ಸಿಗುತ್ತೆ.
1500 ಸಿಗುತ್ತೆ. ಒಂದು ಈ ಕುಗ್ಗು ಬಳಿ ಸಂತೆಯಲ್ಲಿ ತೊಗೊಂಬರ್ತೀರಿ ಈಗ. ಅದ್ ತರ್ಬೇಕಂದ್ರ ಒಂದ್ ಕುರಿ ಯಾವ ತರ ಆಯ್ಕೆ ಮಾಡ್ತೀರಿ? ಇದ್ರಾಗ ಏನಾದ್ರ ನಿಮ್ಗ ಆಯ್ಕೆ ಅಂದ್ರೆ ಎಲ್ಲಿ ಐತಿ? ಲಂತ್ ಇರ್ಬೇಕು, length ಲಂತ್, ಇರೋದು. ಉದ್ದ ಬಿಷ. ಹಿಂಗ ಹ್ಮ್ ಹಿಂಗೇನ್ ಉದ್ದ ಆಯ್ಕೆ ಮಾಡ್ತಾರೆ? ಉದ್ದ ಹಿಂಗ ಇರ್ಬೇಕು, ಇಷ್ಟ ಹಿಂಗ ಈ ಉದ್ದ ತರ ಇಲ್ಲದವಲ್ಲ, ಈ ತರ ಇರ್ಬೇಕು, ಈ ತರ. ಈ ತರ ಉದ್ದ ಇರ್ಬೇಕು. ಉದ್ದ ಇದ್ರೆ ಇದಕ್ಕೂ ವ್ಯತ್ಯಾಸ ಆಗುತ್ತೆ. ಇದು ಒಂದ್ ಸ್ವಲ್ಪ ಲೇಟ್ ಆಗುತ್ತೆ, ಇದು ಜಲ್ದಿ ಬರುತ್ತೆ. ಉದ್ದ ಇದ್ದದ್ ಆಯ್ಕೆ ಮಾಡಿದ್ರ ಬೇಗ ಬರ್ತಾನೆ. ಅಂದ್ರ ಮನುಷ್ಯ ನಾವ್ ಹೆಂಗ ಹೆಲ್ತಿ ಇರ್ತೀವಿ ಹಂಗ ಹೆಲ್ತಿ ಮೇಲೆ ಬೆಳೆದಿರ್ತಕ್ಕಂತ. ಮತ್ತೇನ್ ನೋಡ್ತೀರಿ? ಏನಿಲ್ಲ, ಕೋಡು, ಕಾಲು, ಈ ತರ ಎಲ್ಲಾ ನೋಡ್ತೀವಿ. ಅಂದ್ರೆ ಇಲ್ಲಿ ಎಲ್ಲಾರ ಮುರಿದ್ರ, ಡ್ಯಾಮೇಜ್ ಆದ್ರ, ಕಾಲಾಗ ಇಂತಲ್ಲಿ ಎಲ್ಲಾರ ಗಡ್ಡಿ ಗಿಡ್ಡಿ ಒಳಗಿಂದ ಗೊತ್ತಾಗಂಗಿಲ್ಲ. ಏನ್ರ ಕಾಸ್ತ್ ಗಡ್ಡಿ ಅಂತ ಇರ್ತಾವ, ಅವನ್ನೆಲ್ಲಾ ನೋಡ್ತೀವಿ. ಏನ್ ಸುಳಿ ಗಿಳಿ ಏನು ಬರಲ್ಲ ಇದ್ರಾಗ, ಯಾವ್ದು ಇರಲ್ಲ. ನುಸ್ತ ಕೋಡ್ ಆಮೇಲೆ ಏನ್ರ ಡ್ಯಾಮೇಜ್ ಆಗಿರ್ತಾವ ಅಲ್ಲಿ. ಈ ತರ ಏನು ಟಗರ್ ಕುರಿ ಬಂದ್ರ ಕೋಡ್ ಅವಕ್ಕೇನ ಡಿಮಾಂಡ್ ಜಾಸ್ತಿನಾ? ಇಲ್ಲ ಹಂಗೇನಿಲ್ಲ, ಅದಕ್ಕೇನಿಲ್ಲ. ಈಗ ಒಂದೊಂದ್ ಸಣ್ಣದು ಒಂದೊಂದ್ ದೊಡ್ಡದು ಅದಕ್ಕೇನು ಸಂಬಂಧ ಇಲ್ರಿ. ದೊಡ್ಡ ಕೋಡ್ ಬಂತು ಅದಕ್ಕೆ ಹಂಗ ಏನ ಡಿಮ್ಯಾಂಡ್ ಇರಲ್ಲ. ಈ ಕುರಿ ಒಳಗ ಅಷ್ಟ ಜೋಪಾನ ಮಾಡ್ತಾರಲ್ಲ, ಅದ್ರಾಗ ಒಂದ್ ಎರಡ್ ಬೇಕಾಗಿರ್ತಾವಲ್ಲ, ಅದಕ್ಕೆ ಒಂದ್ ಸ್ವಲ್ಪ ಡಿಮ್ಯಾಂಡ್ ಇರ್ತೈತಿ. ಇವು ಸಣ್ಣ ಮರಿ ಇದು ಸೇಮ್ ಇರುತ್ತೆ, ಯಾವ್ದಕ್ಕೂ ಡಿಮ್ಯಾಂಡ್ ಹೆಚ್ಚಿರಲ್ಲ ಕಮ್ಮಿ ಇರಲ್ಲ, ಒಂದ ಸೇಮ್ ಇದು. ಆಮೇಲೆ ಈಗ ಉಡ್ಡಿ ಆಡಕಂತ ಕರೆಕ್ಟ್ ಆಗಿರ್ ಸಾಕ್ತಾರ, ಅದ್ರ ಡಿಮ್ಯಾಂಡ್ ಜಾಸ್ತಿ ಇರ್ತೈತಿ. ಹಿಂಗ ಕೂಡ ಇರ್ತೈತಿ. ಇದು ಹೆಂಗ ಅನ್ಸುತ್ತೆ ನಿಮ್ಗೆ, ನಿಮ್ಮ ಅನುಭವ? ಬಾಳ ಚಲೋ ರೀ. ಒಂದ್ 3 ತಿಂಗಳಿಗೆ ಈಗ ಒಂದ್ 20 ಇದಕ್ಕ ಎಷ್ಟು ಉಳಿತಾಯ ಮಾಡ್ಬೋದು ನೀವು? ನಮ್ಮ ಅಂಜದ ಪ್ರಕಾರ ಒಂದ್ 40,000 ಹೋಗ್ತೈತಿ. ಒಂದು ಕುರಿ 7,500. ಮಾರುವಾಗ ಒಂದ್ 10,000 ಹೋಗುತ್ತೆ. 10,000 12,000 ಹೋದ್ರ ಅದು ನಿಮ್ಗೆ ಖರ್ಚು ಇರ್ತಲ್ಲ, ಆ ಖರ್ಚು ತೆಗೆದ್ ನೀವು ಲಾಭ ಹೇಳಕತ್ತೀರಿ. ಒಂದ್ ಮರಿಗೆ ಒಟ್ಟಿಂದಂತ ಐತಿ ನೀವು ಒಂದ್ ಮರಿಗೆ ಒಟ್ಟ ಏನಿಲ್ಲ ಅಂದ್ರೆ 3 ತಿಂಗಳಿಗೆ 800 ರೂಪಾಯಿ ಖರ್ಚು ಬಂದೈತಿ ಇರುತ್ತೆ. 3 ತಿಂಗಳಿಗೆ 800 ರೂಪಾಯಿ ಬರುತ್ತೆ. ಈ ಒಂದ್ 20 ಅದಂದ್ರೆ 16,000 ರೂಪಾಯಿ ನೀವು ತೆಗೆದ ನೀವು ನಿವ್ವಳ ಲಾಭ ಕಡೆ ಹೋಗ್ಬೇಕು. ಹೌದೌದು. ಈಗ ಇಲ್ಲಿ 14,000 ರೂಪಾಯಿ ಹೊಟ್ಟೆ, ಒಂದು 5,000 ರೂಪಾಯಿ ಅದು ಒಂದು 2,000, 7,000 ರೂಪಾಯಿ ಇದು ಫುಡ್. 7 ಒಂದು 14 ಎಷ್ಟಾಯ್ತು? 7 ಒಂದು 21,000 ಅಲ್ಲ, 21,000 ಆಯ್ತು. 21,000ದಾಗ ಮಾರ್ಬಿಡ್ತೀವಿ. ಇಷ್ಟ ಇದ್ರಿಗೆ ಒಟ್ಟು ನೀವು 21,000 ರೂಪಾಯಿದ್ ನಾವು ಖರ್ಚು ಮಾಡ್ತೀವಿ. ಅದ ಫುಡ್ ಆಗಿರ್ಬೋದು, ಮೆಡಿಸಿನ್ ಆಗಿರ್ಬೋದು, ನಾವ್ ಅಷ್ಟು 3 ತಿಂಗಳಿಗೆ ಅಷ್ಟು ನಾವು ಖರ್ಚು ಮಾಡ್ಲೇಬೇಕಾಗುತ್ತೆ. ಒಂದು ಮರಿಗೆ 800 ರೂಪಾಯಿ ಖರ್ಚು ಮಾಡ್ತೀವಿ. ಮಾಡಿ ಬರುವಂತ ಲಾಭ ಎಲ್ಲ ನಮಗೆ ಲಾಭ ಅಂತ ಹೇಳ್ತಾರೆ. ಮತ್ತೆ ನೀವು ಈಗಿನ ಹೊಸಬ್ರ ಏನ್ ಹೇಳ್ತಾರೆ? ಹೊಸಬ್ರು ಏನ ಮಾಡೋದಿದ್ರಿ ಇಷ್ಟೇ ಮಾಡ್ಬೇಕು, ಸರಳ ಆಗಿ ಮಾಡ್ಬೇಕು. ಸರಳ ಅಟ್ಟ ಗಿಟ್ಟ ಏನು ಮಾಡ್ಬೇಕು. ಅಟ್ಟ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದ್ ಆಳ ಇಟ್ಟಂಗ ಆಗುತ್ತೆ. ಈಗ ಒಬ್ಬ ಮನುಷ್ಯನಿಗೆ ನಾವ್ ಎಷ್ಟು ಕೊಡ್ಬೇಕು? ದಿನಕ್ಕೆ 200 ಕೊಡ್ಬೇಕು. 3 ತಿಂಗಳಿಗೆ 1 ಲಕ್ಷ ಬಂಡವಾಳ ಹಾಕಿರ್ತಾರ ಅವ್ರು. ಬರೀ ಅಟ್ಟ ಪದ್ಧತಿ ಮಾಡಿದ್ರೇನ 1 ಲಕ್ಷ. 3 ತಿಂಗಳಿಗೆ ಅವ್ನಿಗೆ 18,000 18,000 ಅಂದ್ರೆ 1 ವರ್ಷಕ್ಕೆ ಅವ್ರದ್ದು ಅಟ್ಟ ಪದ್ಧತಿ ಬಿನು ಆಗುತ್ತ. ಆಗಿರುತ್ತೆ. ಅದು ಒಬ್ಬ ಮನುಷ್ಯನಿಗೆ ಕೂಲಿ ಕಟ್ಟಿದಂತಾಗ. ಆ ಕೂಲಿ ಕಟ್ಟ ಬದ್ಲಿ ನಾವ ಕೆಲಸ ನಾವ ಮಾಡ್ಬೇಕು. ಇದರಿಂದ ನೀಟಾಗಿ ಇದ್ ಮಾಡೋದ್ರಿಂದ ಕುರಿಗೆ ಏನಾದ್ರು ಲಾಭ ಐತೆ? ಐತೆ. ಯಾವ ತರ ಅಂದ್ರೆ ಅದೇ ಆಟದಂದಾದ್ರೆ ಏನ್ ಲಾಸ್ ಐತಿ? ಇದ್ರಂದು ಗಾಳಿ ಆಡುತ್ತ, ಜಲ್ದಿ ಆಡುತ್ತ. ಅದ್ರಾಗ ಅಟ್ಟದ ಪದ್ಧತಿ ಅಂದ್ರ ಕೆಳಗ್ ಬೀಳುತ್ತ. ಕೆಳಗ್ ಬಿದ್ದತಿ, ಕುರಿಗೆ ಏನು ಟಚ್ ಇಲ್ಲ ಅಂತ ಕೈ ಬಿಡಿದ್ವಿ, 2 ದಿನ ಆಗುತ್ತ. ಅದು ಒಳ್ಳೆ ಸ್ಮೆಲ್ ಹೋಗುತ್ತ. ಹೊಳ್ಳಿ ಹೋಗೇತಿರುತ್ತದ ಸ್ಮೆಲ್. ನಾವ್ ದೂರ ಕುಂತ್ರುನು ಅಲ್ಲಿಗೆ ಸ್ಮೆಲ್ ಬರುತ್ತೆ. ಇವಾಗ ಮತ್ತ ಅದ್ ಅಟ್ಟದ ಪದ್ಧತಿ ಅಂದಾಗ ಅವ್ರಿಗೆ ಕಂಪಲ್ಸರಿ ಇದನ್ ಮಾಡಿರ್ತಾರ. ಹೊರಗಡೆ ಏನ ಗಾಳಿ ಬರ್ಲಾರ್ದಂಗ ಏನ್ರ ಜಲ್ರಿ ಹಾಕಿರ್ತಾರ. ಅದು ಸ್ಮೆಲ್ ಒಳ್ಳೆ ರಿಟರ್ನ್ ಮ್ಯಾಕ್ ಹೋಗ್ಲೇಬೇಕದು. ಮತ್ತೆ ಇದಾದ್ರೂ ಓಪನ್ ಇರುತ್ತೆ, ಈ ಕಡೆ ಹೋಗುತ್ತೆ, ಈ ಕಡೆ ಹೋಗ್ಬಿಡುತ್ತೆ. ಹೊರ ಹೋಗೇತಿರುತ್ತೆ. ಒಟ್ಟು ಅಟ್ಟದ ಪದ್ಧತಿ ಮಾಡೋದ್ರಿಂದ ಏನಪ್ಪಾ ಅಂದ್ರ ಒಬ್ಬ ಮನುಷ್ಯನ ಆಳ ಇಟ್ಟಂಗ ಆಗತ್ತ. ಅದನ್ನ ಇದು ಯಾವ್ದು ಇಲ್ಲ, ಇದಕ್ ಒಬ್ರೇ ಬೇಕಂತೀವಲ್ಲ, ಅದಕ್ಕೆ ಇಬ್ರು ಇದ್ದಂಗ. ಅಡ್ಡದ ಪದ್ಧತಿ ಮಾಡ್ರ ಅಂದ್ರ ಒಬ್ರ, ಆದ್ರ ಅದು ಅಟ್ಟನ ಒಬ್ಬ ಮನುಷ್ಯ ಇದ್ದಂಗ.
ಹಾ ಅದೊಂದು ತಾಪತ್ರೆ ಬಿಟ್ರೆ ಏನಿಲ್ಲ ಅಲ್ಲಿ ಎಲ್ಲ ಅದೇ. ಸ್ನೇಹಿತರೆ, ಈ ನಮ್ಮ ಭಾಗದಲ್ಲಿ ಟೆಂಗುರಿ ಅಂತೀವಿ, ಈ ಕಡೆ ಗಜೇಂದ್ರ ಭಾಗಕ್ಕೆ ಹೋದ್ರ ಎಳಗ ಅಂತಾರ. ಹೀಗೆ ಒಂದೊಂದು ಕಡೆ ಒಂದೊಂದು ಹೆಸರು ಇರುವಂತ ಈ ಕುರಿಮರಿಯನ್ನ ಸಾಕಾಣಿಕೆ ಮಾಡೋದು ಎಷ್ಟು ಕಷ್ಟ ಅಂತ ಹೇಳಿದ್ರೆ ಸುಲಭ ಅಂತಾನೆ ಹೇಳಿದ್ರೆ, ನಾವ್ ಎಷ್ಟು ಕೆಳಗಡೆ ನಾವು ಸಾಕಾಣಿಕೆ ಮಾಡ್ತೀವಿ ಅಷ್ಟು ಅನುಕೂಲ. ಸುಮ್ನೆ ನಮ್ಮ ಖರ್ಚು ಜಾಸ್ತಿ ಆಗುತ್ತೆ. ನಾವ ಏನಪ್ಪಾ ನಿರ್ವಹಣೆ ಮಾಡೋದು, ನಾವು ಕ್ಲೀನ್ ಮಾಡೋದು ಅಷ್ಟೇ ನಮ್ಗೆ ಜಾಸ್ತಿ ಕೆಲಸ. ಅದೇ ಬಿಟ್ರೆ ನಮ್ಗೆ ಯಾವ್ದು ಸಮಸ್ಯೆ ಇಲ್ಲ. ಜೊತೆಗೆ ನಮಗೆ ಒಂದು ಕುರಿ ಮರಿ, ಒಂದು ಟಗರ್ ಮರಿಗೆ ನಾವು ಸುಮಾರು 800 ರೂಪಾಯಿ ಆಹಾರ, ಒಟ್ಟಾಗಿರ್ಬೋದು, ಅದು ಫುಡ್ ಆಗಿರ್ಬೋದು, ಜೊತೆಗೆ ಅದಕ್ಕೆ ಏನಾದ್ರು ಮೆಡಿಸಿನ್ ಆಗಿರ್ಬೋದು, ಇಷ್ಟು 800 ರೂಪಾಯಿ ಪರ್ 3 ತಿಂಗಳಿಗೆ ನಾವು ಖರ್ಚು ಮಾಡ್ಲೇಬೇಕಾಗುತ್ತೆ. ಇದ್ರ ಮೇಲೆ ನಮಗೆ ಲಾಭನೂ ಸಿಗುತ್ತೆ. ಎಂತ ಅಂದ್ರೂ ನಮಗ 3 ತಿಂಗಳಿಗೆ ಒಂದು 20,000 ರೂಪಾಯಿನಾರ ಅಂದ್ರೆ ಆದಾಯ ರೂಪದ ತಿಂಗಳಿಗೆ ನಮ್ಗೆ ಹೆಂಗ್ ಪಗಾರ ಸಿಗುತ್ತೆ ಆ ರೂಪದಲ್ಲಿ ನಮ್ಗೆ ಆದಾಯ ಸಿಗುತ್ತಾ ಅಂತ ಹೇಳಿದ ನಮ್ಮ ರೈತರ ವಿಡಿಯೋ ನಿಮಗೆ ಲೈಕ್ ಆದ್ರೆ ಲೈಕ್ ಕೊಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.